ಅವರಿಗಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂಕಣದ ಎಡಭಾಗದಲ್ಲಿ ದಯಮಾಡಿ ಅಲ್ಲಿ ಉಳಿದಂತಹ ಜನಗಳು ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತೆ ಕೇಳಿಕೊಟ್ಟಾಗ ಅಲ್ಲಿಂದಲ್ಲಿದೆ ಕಾರ್ತಿಕ್ ಮತ್ತು ಖಾತೆಯ ಆರಂಭಿಕತೆಯೊಂದಿಗೆ ಒಂದರ ಸಮಬಲದ ಹೋರಾಟ. ಒನ್ ಈಚ್. ಎರಡು ಒಂದು 2-1. ಗುಂಡಕ್ಕದ ಏರಿಕೆಯನ್ನು ಕಂಡಿರುವಂತಹ ಮುಂಬೈ ಸ್ಪೈಕರ್ಸ್. ಶಪಾಸ್ ನೆಟ್ಟನ್ನ ಮುಟ್ಟಿ ತಪ್ಪನ್ನ ಮಾಡಿದ್ದೀರಿ. ಆರಂಭದಲ್ಲೇ ಸಮಬಲದ ಹೋರಾಟದ ಸಿದ್ಧತೆ. 2-2ರ ಸಮಬಲದ ಹತ್ತ. ಶಂಕ ಜಲಗಂಟೆ ಕೊಂಬು ಕಹಳೆಯ ನಿನಾದದ ಆರಂಭಿಕತೆಯ ಇದೀಗಿನ ಕ್ಷಣ. ಸರ್ವಿಸ್ ಹೊರ ನಡೆದ ಸೇವೆ. 3-2 3-2. ಅಬ್ಬರದ ಹೊಡೆತ ಮತ್ತೆ ತಡೆದ. 4-2ರೊಂದಿಗೆ 2 ಅಂಕದ ಮುನ್ನಡೆಯಲ್ಲಿ ಮುಂಬೈ ಸ್ಪೈಕರ್ಸ್ ಮೊದಲ ಸುತ್ತನ್ನ ರೋಚಕವಾಗಿ ಬಿಟ್ಟುಕೊಟ್ಟರೂ ಸಹ ದ್ವಿತೀಯ ಸುತ್ತಿನಲ್ಲಿ 2 ಅಂಕದ ಸ್ಪಷ್ಟ ಮುನ್ನಡೆಯ ಸಾಧನೆ. 4-2. ಸ್ಕೌಟ್ 3-4. ಒಂದೇ ಅಂಕದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿರುವಂತಹ ಶಾಂತಿಕಾಮ ಅಲ್ಲಿಂದಲ್ಲಿಗೆ ನೆಗೆತ ಜಿಗಿತ ಬಿಗಿತಗಳೊಂದಿಗೆ 5-3. 2 ಅಂಕದ ಸ್ಪಷ್ಟ ಮುನ್ನಡೆಯ ಸಾಧನೆಯ ಮೇಲೆ ರೋಚಕ ಹೋರಾಟವನ್ನು ಕಾಣಲಾಗಿದೆ. Yes, good God. ಹೋರಾಟ ಹೊಡೆತಕ್ಕೆ ಭದ್ರ ತಡೆ. ಕಾವೇರಿ ನದಿಗೆ ಕಣ್ಣಂಬಾಡಿ ಕಟ್ಟೆಯನ್ನು ಕಟ್ಟಿದ ಹಾಗೆ 4-5ರೊಂದಿಗೆ 1 ಅಂಕದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿರುವಂತಹ ಶಾಂತಿಕಾಂಬ ಹೆಗಡೆ. 4-5. ನವೀನ್ ಭಟ್ಕಳ ವೈಫಲ್ಯದ ಸೇವೆ, ನಿತ್ರಾಣ ಸೇವೆ. 6-4 ಮತ್ತೆ 2 ಅಂಕದ ಮುನ್ನಡೆಯ ಸಾಧನೆಯ ಮೇಲೆ ಮುಂಬೈ ಸ್ಪೈಕರ್ಸ್. ದಯಮಾಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅಡಚಣೆಯಾಗಿದೆ. K47 M1247 ಗಾಡಿ ದಯಮಾಡಿ ತೆರವುಗೊಳಿಸುವಂತೆ ಕೋರಿಕೊಳ್ತಾ ಇದ್ದಾವೆ. K47 M1247 ಗಾಡಿ ತೆರವುಗೊಳಿಸುವಂತೆ ಕೋರಿಕೊಳ್ತಾ ಇದ್ದಾವೆ. 6-6ರ ಸಮಬಲದ ಹೋರಾಟ. 6 ಈಚ್. ಹೊಡೆತದ ಸಾಧನೆಯ ಮೇಲೆ ಮತ್ತೆ ಅಂಕವನ್ನು ಬೆನ್ನಟ್ಟಿರುವಂತಹ ಮುಂಬೈ
ಇಲ್ಲಿ ಹೊನಲು ಬೆಳಕಿನ ವ್ಯವಸ್ಥೆ ಇದೆ. ಏಳು ಆರು ಏಳು ಏಳರಲ್ಲೂ ಅದೇ ರಾಗ ಅದೇ ಹಾಡು ಸಮಬಲದ ಸಾಧನೆ. ಈಚ್ ಪಾಯಿಂಟ್ 7 ಈಚ್. ಚೆಂಡನ್ನ ಹಿಡಿದಿರುವಂತಹ ಮುತ್ತುಸ್ವಾಮಿ. ವೈಫಲ್ಯದ ಹೊಡೆತವನ್ನು ಸಾಧಿಸಿಕೊಳ್ಳುತ್ತಿರುವಂತಹ ಸುಜಿತ್. ನಂದಗೋಪಾಲ ಲಾಲ ನಂದಗೋಪಾಲ ಮತ್ತೆ ಯಶಸ್ಸಿನ ಹೊಡೆತದ ಸಾಧನೆಯ ಮೇಲೆ 9-7ರೊಂದಿಗೆ 2 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿರುವಂತಹ ಶಾಂತಿಕಮ್ಮ ಹೆಗಡೆ 9-7. ಹೊಡೆತ ಬಲಿಷ್ಠ ಹೊಡೆತ ತಕ್ಕ ಉತ್ತರವನ್ನು ನೀಡಲಾಗಿದೆ. 8-9ರ ಮೇಲೆ ಪಂದ್ಯಾಟ ಸಾಗಿ ಬಂದಿದೆ. 8-9. ಚೆಂಡನ್ನು ಹಿಡಿದಿರುವಂತಹ ಸರ್ನಿಂಗ್. ಬಲಿಷ್ಠ ಹೊಡೆತ ಬಿತ್ತು ಹೊರಡಿದ ಚೆಂಡು. 9-9ರಲ್ಲೂ ಅದೇ ಸಮಬಲದ ಆಟಗಾರಿಕೆ. Yes. ಬಲಾಢ್ಯ ಹೊಡೆತದ ಸಾಧನೆಯ ಮೂಲಕವಾಗಿ ಅಶ್ವಿನಿ ನಕ್ಷತ್ರದಂತೆ ಹೊಳೆಯಬಲ್ಲಂತ ಆಟಗಾರ ಅಶ್ವಿನ್ 10-9ರ ಮೇಲೆ ಚೆಂಡನ್ನ ಕೈಗೆತ್ತಿಕೊಂಡಿರುವಂತಹ ಸೊನ್ನಿ. ಬಹಳಷ್ಟು ದೂರದಿಂದ ಜರ್ನಿ ಮಾಡಿ ಬಂದಿರುವಂತಹ ಸೊನ್ನಿ 10-9. ಶಬಾಸ್. ನಮ್ಮಲ್ಲಿ ತಾಕತ್ತಿದೆ ಎಂದು ತೋರ್ಪಡಿಸಿಕೊಂಡಿರುವಂತಹ ಕಾರ್ತಿಕ್ ಮಧು 10 ಈಚ್. ಸರ್ವಿಸ್ ಭಾಗದಲ್ಲಿ ನಂದಗೋಪಾಲ್ ಫ್ರಮ್ ತಮಿಳುನಾಡು. ಅಶ್ವಿನ್ ಮತ್ತದೇ ಬಲದ ಪ್ರಯೋಗ, ಮತ್ತದೇ ಎತ್ತುಗೆಯ ಯಶಸ್ಸು, ಮತ್ತದೇ ಅಂಕದ ಮುಂದೂಡಿಕೆ. 11-10. ಸರ್ವಿಸ್ ವೈಫಲ್ಯ. ಹೊರ ಹಿಡಿದ ಚೆಂಡು. 11-11ರಲ್ಲೂ ಅದೇ ಸಮಬಲ. 6-3 3 ಪಂದ್ಯಾಟ. 11 ಈಚ್. ಅಪ್ಪರದ ಹೊಡೆತ. ತೂರು ತೂರು ತುತ್ತೂರಿ ಬಂದ ಬಂದ ರಾಮಾಚಾರಿ. ನಂದಗೋಪಾಲ ಲಾಲ. ಸರ್ವಿಸ್ ಮೂಲಕ ಎದುರಾಳಿಗೆ ಅಂಕುಶವನ್ನು ಹೇರಲಾಗಿದೆ. ಎದುರಾಳಿ ತಂಡಕ್ಕೆ ಕೊಟ್ಟದ್ದು ಕಷಾಯ, ತನ್ನ ತಂಡಕ್ಕೆ ಕೊಟ್ಟದ್ದು ಅಮೃತದ ಅಂಕ. 13-11. ಕಾರ್ತಿಕ್ ಮಧು 13-11. ಜಾಣ್ಮೆಯ ಸ್ಪಂದನೆ. ಬಪ್ಪರ ಮಗನೇ ಬಳಿರೆ ಶಬಾಷ್. ರಾಕಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು.
ಇಂದಿನ ಪಂದ್ಯಾಟದಲ್ಲಿ ಗೆದ್ದರೆ ಗೆದ್ದ ಸಂತೋಷವಾದರೆ ಉಳಿದವರಿಗೆ ಮಣ್ಣಿನಲ್ಲಿ ಆಡಿದಂತ ಅನುಭವ, ನಮ್ಮೂರಿನಲ್ಲಿ ಊಟ ಮಾಡಿದಂತ ಸಂತೋಷವಿದೆ. 12-14 ಮೇಲೆ ಸರ್ವೀಸ್. ಹದಿನೈದು 12 3 ಅಂಕದ ಮುನ್ನಡೆಯಲ್ಲಿ ಚೆಂಡನ್ನ ಎತ್ತಿಟ್ಟುಕೊಂಡಿರುವಂತಹ ಅಶ್ವಲ್ ಸರ್ವೀಸ್ ಭಾಗದಲ್ಲಿ ಸರ್ವೀಸ್. 13-15. ಅಪ್ಪರದ ಹೊಡೆತದ ಸಾಧನೆ, ಬಲಾಢ್ಯ ಬಾಹಿನ ತೋಳು, ರಕ್ತ ಮೌಲ್ಯ ಮಾಂಸಗಳ ತೋಳಿನ ಬಲಾಢ್ಯತೆಯೊಂದಿಗೆ ಬಲಿಷ್ಠ ಹೊಡೆತವನ್ನು ಸಾಧಿಸಿಕೊಂಡಿರುವಂತಹ ಕಿರಣ. ರೋಚಕ ಆಟಗಾರಿಕೆ. 14-15. ಅದ್ದೂರಿಯ ಹೊಡೆತದ ಸಾಧನೆಯ ಮೇಲೆ ಬೊಂಬಂಬೋಲೆ ಎಂದು ಯಶಸ್ಸಿನ ಹೊಡೆತವನ್ನು ಸಾಧಿಸಿಕೊಂಡಿರುವಂತಹ ನಂದಗೋಪಾಲ 15-15 ಸಮಬಲದೊಂದಿಗೆ ಹೊರನೆಡುತ್ತ ಚೆಂಡು 15 ಈಚ್. ಸೆಕೆಂಡ್ ಸೆಟ್. ಅಲ್ಲಿಂದಲ್ಲಿಗೆ ಸುಧೀರ್ ಶೆಟ್ಟಿ ಕಾರ್ಕಳ, ಕಲ್ಲುಗಳ ನಾಡು ಬಹುದೂರದ ಕಾರ್ಕಳದ ಆಗಮಿಸಿಕೊಂಡಿರುವಂತಹ ಸುಧೀರ್ ಶೆಟ್ಟಿ 16-15. ಚೆಂಡನ್ನ ಹಿಡಿದಿರುವಂತಹ ರಾಕಿ ಸರ್ವೀಸ್ ಭಾಗದಲ್ಲಿ ಸರ್ವೀಸ್ ರಾಕಿ. ಮತ್ತೆ ಬಲಿಷ್ಠತೆಯ ಹೊಡೆತ, ಕಿರಣದ ಆರ್ಭಟ. 16-16 ಸಮಬಲ. ಅಂದೊಂದು ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧವನ್ನ ನಾವು ಕೇಳಿದ್ದೆವು, ನೋಡಿರಲಿಲ್ಲ. ಆದ್ರೆ ಅಂತಹ ಚಿತ್ರಣವನ್ನ ಕಾಣುವಂತಹ ಇದೀಗಿನ ಹೊತ್ತು 16 ಈಚ್ ಸರ್ವೀಸ್. ಬಲಾಢ್ಯತೆ, ಬಲಿಷ್ಠತೆ. ಹದಿನೇಳು 16. ಎಸ್, ರೋಷನ್ ನಾಯಕ್ ಹಾಗೂ ಪಾಪೂರ್ ಅವರ ಮಾಲಕತ್ವದ ಮುಂಬೈ ಸ್ಪೈಕರ್ಸ್ ಒಂದೆಡೆ, ಅಶ್ವಾಲ್ ಅಂಕದ ಗಳಿಕೆಯ ಮೇಲೆ ಸರಿಯಾದ ದಿಕ್ಕು, ಹೊಡೆತದ ಸಾಧನೆ. ಇದು ಐಮಲ್ಲಿ ಶಾಟ್, ಗಾರೆ ಕೆಲಸದವರಿಗೆ ಮಾತ್ರ ಗೊತ್ತಿರುತ್ತದೆ. 17ರಲ್ಲೂ ಸಮಬಲ. ಗಜಾನನ್ ಪೈ ಅವರ ಮಾಲಕತ್ವದ ಶಾಂತಿಕಾಂಬ ಹೆಗಡೆ ಚೆಂಡನ್ನ ಹಿಡಿದಿರುವಂತಹ ಸುಧೀರ್ ಶೆಟ್ಟಿ 17 ಈಚ್. ಬಲಾಢ್ಯ ಹೊಡೆತ, ಅಲ್ಲೇ ಗೋಡೆಯನ್ನ ಕಟ್ಟಿರುವಂತಹ ಶಾಂತಿಕಾಂಬ ಹೊಡೆತಕ್ಕೆ ತಡೆತ, ಅಲ್ಲಲ್ಲೇ ವಾಲಿಬಾಲ್ ಮಿಡಿದ. 18-17. ಅದ್ದೂರಿಯ ಆಕ್ರಮಣ, ಬಲಾಢ್ಯ ಹೊಡೆತದ ಸಾಧನೆ. 18ರಲ್ಲೂ ಅದೇ ಸಮಬಲದ ಹೋರಾಟ. 18 ಈಚ್.
ಅಶ್ವಿನ್ ಈ ಬಾರಿ ನೆಕ್ಸ್ಟ್ RCBಗೆ ಸೆಲೆಕ್ಟ್ 20-18. ಎರಡಂಕದ ಮುನ್ನಡೆ. ಬಂತು ಜಾನೆ ವೈಫಲ್ಯ ಆಯ ತಪ್ಪುತ್ತಿದೆ. 19-20 ಮೇಲೆ ಒಂದೇ ಅಂಕದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬಂದಿರುವಂತಹ ಮುಂಬೈ ಸ್ಪೈಕರ್ಸ್ ಹೊಂದಾಣಿಕೆ ಆಟ ಆಡುವಂತ ಚೆಂಡನ್ನ ಮತ್ತೆ ಸರ್ವಿಸ್ ವಿಭಾಗಕ್ಕೆ ತೆಗೆದುಕೊಂಡು ಬಂದಿರುವಂತಹ ಸುರ್ನಿ, ಸರ್ರನೆ ಸರ್ವಿಸ್ ಮಾಡಬಲ್ಲ ಸುರ್ನಿ. ಅಲ್ಲಿಂದಲ್ಲಿಗೆ ಒಣ ಕಾಂಬಿನೇಷನ್. 21-19 ಮೇಲೆ ರಣರೋಚಕವಾಗಲಿರುವ ಇದೀಗಿನ ಪಂದ್ಯಾಟ. ಮತ್ತದೇ 2 ಅಂಕದ ಮುನ್ನಡೆ. ಸರ್ವಿಸ್ ನಲ್ಲಿ ನಂದಗೋಪಾಲ. ಆತುರ್ಯ ಹೊಡೆತ ಅಶ್ವಿನ್, ಬಲಾಢ್ಯ ಹೊಡೆತ ಭೂಕಂಪದ ಸಿಡಿತ. ರಿಕ್ಟರ್ ಮಾಪಕದಲ್ಲಿ 2.4 ತೀವ್ರತೆ. 20-21 ಮೇಲೆ ತಟ್ಟಿಮುಟ್ಟಿ ಅಂಕವನ್ನು ಗಳಿಸಬಲ್ಲ ಅಶ್ವಲ್. 22-20 ಮೇಲೆ ಬಲಾಬಲತೆ, ಬಲಿಷ್ಠತೆ, ಅದ್ದೂರಿಯ ಆಕ್ರಮಣದ ಯಶಸ್ಸಿನ ಗಂಟೆ. 21-22 21-22 ಮೇಲೆ ಇಪ್ಪತ್ತ 21 24 ದ್ವಿತೀಯ ಸುತ್ತಿ